ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬಿಂದು ನಡುವೀರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಇಂದಿನ ಹಬ್ಬದ ದಿನ ನಂದು ಸ್ಟಾರ್ಟ್ ಆಗಿದ್ದು ಬೆಳಗಿನ ಜಾವ 3 ಗಂಟೆಗೆ. 3:30ಗೆ ನಂದು ಸ್ನಾನ ಆಗಿತ್ತು. ಸ್ನಾನ ಆಗಿ ಈ ರೀತಿಯಾಗಿ ನಾನು ರೆಡಿಯಾಗಿ ನೈವೇದ್ಯಕ್ಕೆ ಅಂತೇಳಿ ರೆಡಿ ಮಾಡೋದಕ್ಕೆ ಅಂತೇಳಿ ಫಸ್ಟು ನಾನು ಕಡಲೆಕಾಯಿ ಮತ್ತು ಗೆಣಸು ಹಾಗೆ ಅವರೆಕಾಳು ಇವನ್ನ ಬೇಯಿಸ್ಕೊಳ್ಳೋದಕ್ಕೆ ಅಂತ ಪ್ರಿಪೇರ್ ಮಾಡಿಕೊಂಡೆ. ಫಸ್ಟಿಗೆ ಕಡಲೆಕಾಯಿನ ನೀಟಾಗಿ ವಾಶ್ ಮಾಡಿ ಇಕ್ಕಿದ್ದೆ, ನಾನು ಒಂದು 10 ಟೈಮ್ಸ್ ವಾಶ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ಇವಾಗ ಇನ್ನೊಂದು ಸಲ ವಾಶ್ ಮಾಡಿ ಕುಕ್ಕರ್ಗೆ ನಾನು ಕೂಗೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅವರೆಕಾಯಿನ ಉಪ್ಪಾಕಿ ತೊಳೆದು ಅದನ್ನು ಕೂಡ ವಾಶ್ ಮಾಡಿ ನಾನು ಬೇಯಿಸೋಕ್ಕೆ ಅಂತೇಳಿ ಒಂದು ಕಡೆಗೆ ಇಟ್ಟೆ. ಕುಕ್ಕರು ವಿಷಲ್ ಕೂಗೋ ಅಷ್ಟರಲ್ಲಿ ಸಾಂಬಾರಿಗೆ ಹಚ್ಚಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಅದಕ್ಕೂ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ನಾನು ಇವತ್ತಿನ ಸ್ಪೆಷಲ್ ಮಾಡಿದ್ದೇನಪ್ಪ ಅಂತಂದರೆ ಹೆಸರುಬೇಳೆ ಪಾಯಸ. ನನ್ನ ಮಕ್ಳಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನು ಮಾಡಿದ್ರೆ ಖಾಲಿ ಆಗುತ್ತೆ ಅಂತೇಳಿ ನಾನು ಅದನ್ನೇ ಮಾಡಿದೆ. ಹೆಸರುಬೇಳೆ ಪಾಯಸ ಮಾಡೋದ್ರಿಂದ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ. ಬೇಕು ಅನಿಸ್ದಾಗೆಲ್ಲ ನಮ್ಮ ಮಮ್ಮಿ ಲೋಟಕ್ಕೆ ಹಾಕ್ಕೊಡಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಾನು ಜಾಸ್ತಿ ಇದನ್ನೇ ಪ್ರಿಫರ್ ಮಾಡೋದು. ಆ್ಯಂಡ್ ಒಬ್ಬಟ್ಟು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಒಬ್ಬಟ್ಟು ರೀಸೆಂಟಾಗಿ ನನ್ನ ತಂಗಿ ಬಂದಿದ್ದ ದಿವಸ ಮಾಡಿದ್ರಿಂದ ನಾನು ಇವತ್ತು ಒಬ್ಬಟ್ಟು ಮಾಡಲಿಲ್ಲ. ಸೊ ಇವತ್ತು ಪಾಯಸಕ್ಕೆ ರೆಡಿ ಮಾಡಿಕೊಂಡು ನೆಕ್ಸ್ಟ್ ನೋಡಿ ನನ್ನ ಮಗ ಏನೋ ಸ್ಪೆಷಲ್ಲಾಗಿ ಹೇಳ್ತಿದ್ದಾನೆ ಕೇಳಿ. ಕಬ್ಬು ಹೆಂಗೆ ತಿನ್ನೋದು? ಮತ್ತು ಬೇಯಿಸ್ಬೇಕಂತೀಯ? ನಂಗೆ ಗೊತ್ತು ನಗ್ತಿರ್ತೀರ ನೀವು ಅಂತ. ಹಾಗೆ ಹಬ್ಬಕ್ಕೆ ಈ ರೀತಿಯಾಗಿ ನಾನು ರಂಗೋಲಿನ ಬಿಟ್ಟು ರೆಡಿ ಮಾಡಿದ್ದೆ. ಬಾಗಿಲು ಪೂಜೆ ಆಯಿತು. ನೆಕ್ಸ್ಟು ಎಂದಿನಂತೆ ನಾವು ಪ್ರತಿ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯನಿಗೋಸ್ಕರ ಸೂರ್ಯದೇವನಿಗೆ ಪೂಜೆ ಮಾಡಿ ಎಳ್ಳಾರತಿನ ಮಾಡಿ ನಾವು ಬೇಡ್ಕೊತೀವಿ ಆರೋಗ್ಯ ಕೊಡೋದಕ್ಕೋಸ್ಕರನ. ಸೊ ಇದು ನನ್ನ ತವ್ರ ಮನೆ ಸಂಪ್ರದಾಯವಾಗಿ ನಾನು ಪ್ರತಿ ವರ್ಷವೂ ಮಾಡ್ಕೊಂಬಂದಿರೋದು. ನಮ್ಮ ತಾಯಿ ನನಗೆ ಹೇಳ್ಕೊಟ್ಟಿದ್ದು. ಸೊ ಇದನ್ನು ಕೂಡ ನಾನು ಇಲ್ಲೇ ಕಂಟಿನ್ಯೂ ಮಾಡಬೇಕಂತೇಳಿ ನಾನು ಇದನ್ನು ಮಾಡಿದೆ. ದೇವ್ರ ಪೂಜೆ ಆದ ತಕ್ಷಣ ಎಲ್ಲ ಆಲ್ಮೋಸ್ಟ್ ರೆಡಿ ಇಟ್ಟಿದ್ದೆ ನಾನು ಮಾಡೋದಕ್ಕೆ ಅಂತೇಳಿ. ಬಟ್ ಸೂರ್ಯನೇ ಇವತ್ತು ಮೋಡ ಜಾಸ್ತಿ ಇದ್ದಿದ್ದರಿಂದ ತುಮಕೂರು ವೆದರ್ ಇವತ್ತು ತುಂಬ ಕೋಲ್ಡ್ ಇರೋದ್ರಿಂದ ಸೊ ಮೋಡ ಮುಚ್ಕೊಂಡಿತ್ತು, ಕಾಣಿಸ್ಲಿಲ್ಲ, ಏನೂ ಸೂರ್ಯನೇ ಕಾಣಿಸ್ತಿರ್ಲಿಲ್ಲ. ಸೊ ಆಲ್ಮೋಸ್ಟ್ 7:30ವರೆಗೂ ನಾನು ವೆಯ್ಟ್ ಮಾಡಿದೆ. ಆಮೇಲೆ ಸ್ವಲ್ಪ ಮೋಡ ತೆರಪಾಗಿ ಸ್ವಲ್ಪ ಲೈಟಾಗಿ ಕಾಣಿಸ್ತಿದ್ರು, ದರ್ಶನ ಕೊಟ್ಟರು. ಸೊ ಆವಾಗಲೇ ಫಾಸ್ಟಾಗಿ ನಾನು ಬೇಗ ಪೂಜೆನ ಮುಗಿಸಿ ನಾನು ಆರತಿನ ಮಾಡಿದೆ. ಸೊ ನಿಮ್ಗೆ ಯಾರಿಗಾದರೂ ಈ ಥರ ಸಂಪ್ರದಾಯವಾಗಿ ಏನಾದರೂ ಈ ಥರ ಎಳ್ಳಾರತಿ ಮಾಡೋದು ಸೂರ್ಯದೇವನಿಗೆ ಏನಕ್ಕೆ ಅಂತ ಬೇರೆ ರೀಸನ್ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾವು ತಿಳ್ಕೊತೀವಿ. ಸೊ ನಮಗೆ ನಮ್ಮ ತಾಯಿ ಹೇಳಿರೋ ಪ್ರಕಾರ ಆರೋಗ್ಯ ತೊಂದರೆ ಅಂದರೆ ತಲೆನೋವು ಏನು ಜಾಸ್ತಿ ಬರುತ್ತೆ, ಮೈಗ್ರೇನ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಬೇಗ ಹುಷಾರಾಗುತ್ತೆ ಅಂತ ಹೇಳಿದರು ನಮ್ಮಮ್ಮ. ಸೊ ನಾನು ಅದನ್ನು ಮಾಡ್ತಾಯಿದ್ದೀನಿ ಪ್ರತಿ ವರ್ಷ ನಮ್ಮೂರಲ್ಲಿ ಮಾಡೋ ಥರನೇ ನಾನು ಮಾಡಿದೆ. ಸೊ ಪೂಜೆ ಮಾಮೂಲಿ ಸೂರ್ಯನಿಗೆ ಪೂಜೆ ಮಾಡಿಬಿಟ್ಟು ಊಟ ಅಂದರೆ ನೈವೇದ್ಯಕ್ಕೆ ನಾವೇನೇನು ಮಾಡಿದ್ವಿ ಅದನ್ನೆಲ್ಲ ಫಸ್ಟು ನೈವೇದ್ಯ ಮಾಡಿ ಆಮೇಲೆ ಎಳ್ಳಿಂದ ಆರತಿ ಮೇಲೆ ದೀಪ ಹಚ್ಚಿಬಿಟ್ಟು ಗೆಜ್ಬತ್ತಿನ ಸೊ ಅದನ್ನು ಬೆಳಗ್ಗೆ ನೀವಾಳಿಸೋದು. ಸೊ ಈ ಥರ ಮಾಡೋದ್ರಿಂದ ನನಗಂತೂ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದ್ದೇನೆ, ತುಂಬ ಒಳ್ಳೆಯದಾಗಿದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನೀವು ಯಾರಾದರೂ ಮಾಡೋರಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ಯಾವ ಥರ ಮಾಡ್ತೀರಾ, ಯಾವ ರೀಸನ್ಗೋಸ್ಕರ ಮಾಡ್ತೀರಾ, ಅಥವಾ ನಾನು ತಿಳ್ಕೊಂಡಿರೋ ರೀಸನ್ನೇ ಕರೆಕ್ಟಾ, ಆ ಥರ ಇದ್ದರೆ ನನಗೆ ಖಂಡಿತ ತಿಳಿಸಿ. ಓಕೆನಾ? ಓಕೆ. ನೆಕ್ಸ್ಟ್ ಇಲ್ಲಿಂದ ನಾನು ಪೂಜೆ ಎಲ್ಲ ಮುಗಿಸಿ ನೈವೇದ್ಯ ಎಲ್ಲ ಮಾಡಿ ಲೈಟಾಗಿ ಸ್ವಲ್ಪ ಪ್ರಸಾದ ತಿಂದ್ಕೊಂಡು, ಅಂದರೆ ನೈವೇದ್ಯಕ್ಕೆ ಏನೇನು ಮಾಡಿದ್ವೋ ಅದನ್ನೇ ನಾವು ತಿಂದ್ಕೊಂಡು ಇಲ್ಲಿಂದ ನೆಕ್ಸ್ಟು ನಾವು ಹೊರಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಎಲ್ಲಿಗಪ್ಪ ಅಂತಂದರೆ ತುಮಕೂರಿನ ಹೆಸರಾಂತ ಫೇಮಸ್ ದೇವಸ್ಥಾನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ನಾವು ಬೇಗ ರೆಡಿ ಆಗೋಣ ಅಂಥೇಳಿ ಮಕ್ಳಿಗೆ ಎಬ್ಬಿಸಿ ಸ್ನಾನ ಮಾಡಿಸಿ ಅವ್ರಿಗೂ ರೆಡಿ ಮಾಡಿ. ವೆದರ್ ತುಂಬ ಕೋಲ್ಡ್ ಇದ್ದಿದ್ದರಿಂದ ನಾವು 9-9:30ವರೆಗೂ ನಾವು ಆಚೆ ಹೋಗೋಕ್ಕಾಗಲಿಲ್ಲ. ಏಕೆಂದರೆ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಮತ್ತು ಕೆಮ್ಮು ನೆಗಡಿ ಆದರೆ ಕಷ್ಟ ಅಂತ ಹೇಳಿಬಿಟ್ಟು ಸೊ ವೆಯ್ಟ್ ಮಾಡಿದ್ವಿ ಆದಷ್ಟು. ಸೊ ಪೂಜೆ ಎಲ್ಲ ಮುಗಿಸಿದ ತಕ್ಷಣ ನಾನು ಅವ್ರಿಗೆ ಸ್ನಾನ ಎಲ್ಲ ಮಾಡಿಸಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ನಾವು ಹೊರಟ್ವಿ. ವೆದರ್ ಆವಾಗಲೂ ಕೂಡ ತುಂಬ ಥಂಡಿ ಇತ್ತು. ಸೊ ಜರ್ಕಿನೆಲ್ಲ ಹಾಕ್ಕೊಂಡು ಸೊ ಕಿವಿಗೆಲ್ಲ ಟೋಪಿ ಎಲ್ಲ ಕಟ್ಕೊಂಡು ಫುಲ್ಲು ಬೇಗ ಫಾಸ್ಟಾಗಿ ನಾವು ಹೊರಡೋಣ ಅಂತ ಈ ರೀತಿಯಾಗಿ ನನ್ನ ಲುಕ್ ಈ ಥರ ನಾನು ರೆಡಿಯಾಗಿದ್ದೆ. ಹಬ್ಬ ಬಂದರೆ ರೆಡಿ ಆಗೋದು ಒಂದು ಖುಷಿ ನನಗಂತೂ. ಸೊ ಸೀರೆ ಉಟ್ಕೊಂಡು ಈ ಥರ ರೆಡಿಯಾಗಿದ್ದೆ. ಓಕೆ. ದೇವಸ್ಥಾನಕ್ಕೆ ಹೋದ್ವಿ. ಫಸ್ಟಿಗೆ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಆಂಜನೇಯ ದೇವಸ್ಥಾನ ಆಪೋಸಿಟೇ ಇರೋದಿದು. ಅಲ್ಲಿ ಫಸ್ಟು ಗೆಜ್ಬತ್ತಿ ಹಚ್ಚಿ ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕಿ ಅಲ್ಲೇ ಅಶ್ವತ್ಥ ಕಟ್ಟೆ ಮತ್ತು ಬೇವಿನ ಮರ ಹಾಗೆ ಇನ್ನಷ್ಟು ಬನ್ನಿ ಪತ್ರೆ ಮರ ಸೊ ಈ ರೀತಿಯಾದ ವೃಕ್ಷಗಳೆಲ್ಲ ಇದೆ. ಅವಕ್ಕೆಲ್ಲ ಪೂಜೆ ಮಾಡಿ ಅವಕ್ಕೆಲ್ಲ ಪ್ರದಕ್ಷಿಣೆ ಹಾಕಿ ಅಲ್ಲೇ ಪಕ್ಕದಲ್ಲಿ ಗಣೇಶನ ಗುಡಿ ಕೂಡ ಇದೆ. ಅಲ್ಲಿ ಹೋಗಿ ಮಂಗಳಾರತಿ ಮಾಡಿಸ್ಕೊಂಡು ಅಲ್ಲಿ ಪೂಜೆ ಮಂಗಳಾರತಿ ತೊಗೊಂಡು ನೆಕ್ಸ್ಟ್ ಅಲ್ಲಿಂದ ಮುಂದೆ ಅದ್ರ ಆವರಣದ ಮುಂದೆಯೇ ದೇವಸ್ಥಾನ ಇರೋದು.
ಇದು ಕೂಡ ದೇವಸ್ಥಾನಕ್ಕೆ ಸೇರುತ್ತೆ. ಬಟ್ ಮಧ್ಯೆ ರೋಡ್ ಬಂದಿರೋದ್ರಿಂದ 2 ಪಾರ್ಟಿಷನ್ ಆಗಿದೆ. ಇದು ದೇವಸ್ಥಾನಕ್ಕೆ ಹೋದರೆ ಏನೋ ಒಂದು ಪ್ರಶಾಂತತೆಯ ಮನೋಭಾವ ಇರುತ್ತೆ. ತುಂಬ ಒಳ್ಳೆ ಫೀಲ್ ಕೊಡುತ್ತೆ ಇದಂತೂ. ಇಷ್ಟು ಮನಸ್ಸಿಗೆ ಖುಷಿ ನೆಮ್ಮದಿ ಸಿಗುತ್ತೆ ಅಂತಂದರೆ ಗೊತ್ತಿರುತ್ತೆ ಎಲ್ಲರಿಗೂ. ಅದನ್ನೇನು ಹೇಳೋ ಎಕ್ಸ್ಪ್ಲನೇಷನ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ನಾನು ತುಂಬ ಖುಷಿಯಾಯಿತು. ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ. ಸೊ ಸಂಕ್ರಾಂತಿ ಹಬ್ಬಕ್ಕೆ ಹೋಗ್ಬೇಕಂತಲೇ ಇಷ್ಟು ದಿನ ವೆಯ್ಟ್ ಮಾಡ್ತಿದ್ದೆ. ಸೊ ಕೊನೆಗೂ ನಾವು ಹೋದ್ವಿ. ಇಲ್ಲಿ ಅರಳಿ ಮರಕ್ಕೆ ನಾನು ಪ್ರದಕ್ಷಿಣೆ ಆಗ್ತಿದ್ದೆ. ನನ್ನ ಮಗಳು ಕೂಡ ನಾನು ಹಿಂದೆ ನೋಡಿಕೊಂಡು ಯಥಾ ರಾಜ ತಥಾ ಪ್ರಜಾ ಅಂತಾರಲ್ಲ ಹಾಗೆ, ನೂಲಿನಂತೆ ಸೀರೆ ತಾಯಿಯಂತೆ ಮಕ್ಕಳು ಅಂತಾರಲ್ಲ ಹಂಗೆ ನಾನು ನೋಡ್ಕೊಂಡು ಅವಳು ಫಾಲೋ ಮಾಡ್ತಾಯಿದ್ಲು. ಸೊ ನಾನು ಹೇಗೆ ಪ್ರದಕ್ಷಿಣೆ ಆಗ್ತೀನಿ ಅವಳು ಕೂಡ ಅದನ್ನೇ ಫಾಲೋ ಮಾಡ್ತಿದ್ಲು. ನಾನು ನಮಸ್ಕಾರ ಮಾಡಿಕೊಂಡ್ರೆ ಅವಳು ನಮಸ್ಕಾರ ಮಾಡ್ಕೊಳ್ಳೋಳು, ನಾನು ಕರ್ಪೂರ ಹಚ್ಚಿದ್ರೆ ಅವಳು ಬಂದಿಸ್ಕೊಂಡು ಹಾಕೋಳು. ಸೊ ನೆಕ್ಸ್ಟು ಇದು ದೇವಸ್ಥಾನದ ಆವರಣ ಈ ರೀತಿಯಾಗಿದೆ. ದ್ವಾರಪಾಲಕರಾಗಿ 2 ಆನೆಗಳನ್ನ ನಿಲ್ಲಿಸಿದ್ದಾರೆ, ಗಜಪಡೆ ಇದೆ. ಸೊ ಇಲ್ಲಿಂದ ನೆಕ್ಸ್ಟ್ ಗೋಪುರ ನೋಡಿಕೊಂಡು ನಾವು ಮೇಲೆ ಫಸ್ಟ್ ಕಲಶ ನೋಡಿಬಿಟ್ಟು ನಾವು ದೇವ್ರನ್ನ ದರ್ಶನ ಮಾಡಬೇಕಂತೆ ಎಲ್ಲೇ ಹೋದ್ರೂ. ಸೊ ಹಾಗಾಗಿ ಫಸ್ಟ್ ಕಲಶದ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ದೇವಸ್ಥಾನದೊಳಗೆ ನಾವು ಎಂಟ್ರಾದ್ವಿ. ಸೊ ಇಲ್ಲಿ ಕೂಡ ಪೂಜೆ ತುಂಬ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು. ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಲ್ಲೇ. ಅಲ್ಲಿಂದ ಕೂತ್ಕೊಂಡಾದಮೇಲೆ ನೆಕ್ಸ್ಟ್ ದೇವಸ್ಥಾನದ ಆವರಣ ಹೇಗಿದೆ ನಿಮಗೆ ತೋರಿಸ್ಬೇಕು ಅಂತ ಹಾಗೆ ಒಂದು ನನ್ನ ಪ್ರದಕ್ಷಿಣೆ ಮುಗಿಸಿ ವಿಡಿಯೋ ಮಾಡೋದಕ್ಕೆ ಅಂತ ಒಂದು ಪ್ರದಕ್ಷಿಣೆ ಬಂದೆ ನಾನು. ಸೊ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ದೇವಸ್ಥಾನದ ಈ ಥರ ಒಳಗಡೆ ಮಕ್ಕೆ ಈ ಥರ ಆಂಜನೇಯ ರಾಮಾಂಜನೇಯ ಇದ್ದಾರೆ. ಸೊ ಇಲ್ಲಿ ಕೂಡ ಆಂಜನೇಯಂದು ವಿಗ್ರಹ ಇಟ್ಟಿದ್ದಾರೆ. ಇಲ್ಲಿ ಭಕ್ತಾದಿಗಳು ಅವ್ರವ್ರ ವಿಶೇಷವಾದ ಆರೈಕೆಗಳು ಮಾಡ್ಕೊಂಡಿರ್ತಾರೆ. ಮದುವೆ ಆಗಿಲ್ದವರು ಮದುವೆ ಆದರೆ ಈ ಥರ ಮಾಡ್ತೀವಿ, ಇಲ್ಲ ಮಕ್ಕಳಾಗೋರು, ಇಲ್ಲ ಉದ್ಯೋಗ, ಈ ಥರ ಹಲವಾರು ವಿಧಾನಗಳಲ್ಲಿ ಬೆಳ್ಕೊಂಡು ಬೆಲ್ಲದ ದೀಪನ ಹಚ್ಚಿ ಆರೈಕೆನ ತೀರಿಸ್ತಾರೆ. ಸೊ ಅಲ್ಲಿಂದ ನೆಕ್ಸ್ಟು ನೋಡಿ ಹಿಂಗೆ ಬಂತ ಅಂದರೆ ಆಂಜನೇಯ ಸ್ಟ್ಯಾಚು ಇದನ್ನು ಕಟ್ಟಿಸಿರೋ ಅಂಥದ್ದು ಫೋಟೋಸ್ಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ಸೊ ನಾನಿಲ್ಲಿ ಎಷ್ಟು ವರ್ಷದ ನನಗೆ ಅವಿನಾಭಾವ ನಂಟಿದೆ ಈ ದೇವಸ್ಥಾನಕ್ಕೂ ನನಗೂ ಅಂತಂದರೆ, ನಾನು 5 ವರ್ಷ ತುಮಕೂರಲ್ಲೇ ಹಾಸ್ಟೆಲಲ್ಲಿದ್ದೆ. ಇಲ್ಲೇ ಆಂಜನೇಯ ಸ್ಟ್ಯಾಚು ಕೆಳಗಡೆ ಹಾಸ್ಟೆಲ್ ಇದ್ದಿದ್ದು ನಮ್ಮದು, ಸಿದ್ದರಾಮಣ್ಣ ಹಾಸ್ಟೆಲ್ಲು. ಸೊ ಅಲ್ಲಿದ್ದಾಗ ಪ್ರತಿದಿನ ಬಂದು ನಾವು ಮಂಗಳಾರತಿ ತೊಗೊಂಡು ಗೆಜ್ಬತ್ತಿ ಹಚ್ಬಿಟ್ಟು ಹೋಗ್ತಾಯಿದ್ವಿ. ಇಲ್ಲ ಗೆಜ್ಬತ್ತಿ ಹಚ್ಚೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಪೂಜೆ ಬಾಗಿಲಿಗೆ ನಮಸ್ಕಾರ ಮಾಡ್ಕೊಂಡಾದರೂ ಹೋಗ್ತಾಯಿದ್ದೆ. ಸೊ ಮತ್ತೆ ಅದು ಸುಮಾರು ಸತತ ಒಂದು 10-12 ವರ್ಷಗಳ ನಂತರ ಮತ್ತೆ ನಾನು ಹೋಗಿದ್ದು. ನನಗೆ ಅದೆಲ್ಲ ನೆನಪುಗಳು ಮತ್ತೆ ಮರುಕಳಿಸ್ತು. ಸೊ ಎಷ್ಟು ಖುಷಿಯಾಗಿ ನಾವು ಹೋಗ್ತಾಯಿದ್ವಿ. ಆಮೇಲೆ ಇಲ್ಲಿ ಮೇಯ್ನ್ ಏನಂತಂದರೆ ನಾವು ಬರಬೇಕಾದ್ರೆ ಪುಳಿಯೋಗರೆ ಪ್ರಸಾದನ ಕೊಡೋರು. ಎಷ್ಟು ಟೇಸ್ಟಿಯಾಗಿರ್ತಿತ್ತು ಪುಳಿಯೋಗರೆ ಅಂತಂದರೆ ಇವಾಗಲೂ ರುಚಿ ಬಾಯಲ್ಲೇ ಇದೆ, ಅಷ್ಟು ಚೆನ್ನಾಗಿರ್ತಿತ್ತು. ಸೊ ಇದು ದೇವಸ್ಥಾನದ ನೋಟ ಈ ರೀತಿಯಾಗಿದೆ. ಸೊ ಇಲ್ಲಿಂದ ನೆಕ್ಸ್ಟ್ ಬಂದು ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡು ನಮ್ಮ ಪಾಪು ಎಲ್ಲ ಕೂತ್ಕೊಂಡು, ಜನ ಜಾಸ್ತಿ ಇದ್ದಿದ್ದರಿಂದ ಬೆಳಗ್ಗೆ ನಾವು ಲೇಟಾಗಿ ಬಂದಿದ್ದರಿಂದ ಸ್ವಲ್ಪ ಕಡಿಮೆ ಆಗಿತ್ತು ಜನ. ಇಲ್ಲಾಂದರೆ ಇನ್ನೂ ಜಾಸ್ತಿ ಜನ ಇರೋರು, ಕಾಲಿಡೋಕ್ಕೂ ಜಾಗ ಇರ್ತಿರ್ಲಿಲ್ಲ, ಇಷ್ಟು ವೀಡಿಯೋ ನಾನು ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಸೊ ನೆಕ್ಸ್ಟು ಇಲ್ಲಿಂದ ಹೊರಟಿ ನಾವು ಷಣ್ಮಹಾತ್ಮ ದೇವಸ್ಥಾನಕ್ಕೆ ಹೋದ್ವಿ. ಷಣ್ಮಹಾತ್ಮ ದೇವಸ್ಥಾನದಲ್ಲಿ ನಾವು ಫೋಟೋಸ್ ತೆಗಿಯೋ ಹಾಗಿಲ್ಲ. ಸೊ ನಾವು ಯಾವತ್ತೂ ತಕ್ಕೊಳ್ಳಲ್ಲ ಅಲ್ಲಿ ಫೋಟೋಸ್ನ ಅಂತ ಹೇಳಿ ನಾನು ಅಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ಷಣ್ಮಹಾತ್ಮ ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಎಲ್ಲೂ ಈ ರೀತಿಯ ದೇವಸ್ಥಾನ ನೋಡಿಲ್ಲ. ಅಷ್ಟು ಒಳ್ಳೆ ವಿಮಾನ ಗೋಪುರ ಕಟ್ಟಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ನವಗ್ರಹ ದೇವಸ್ಥಾನ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ. ಅಷ್ಟು ದೊಡ್ಡದಾಗಿರೋ ನವಗ್ರಹ ದೇವಸ್ಥಾನ ನಾನು ಎಲ್ಲೂ ನೋಡಿಲ್ಲ ನನ್ನ ಲೈಫಲ್ಲೇ. ಸೊ ಅಷ್ಟು ಚೆನ್ನಾಗಿದೆ, ಇದು ಹೊಸ್ದಾಗಿ ಕನ್ಸ್ಟ್ರಕ್ಟ್ ಆಗಿರೋದು. ಸೊ ಯಾರಾದರೂ ತುಮಕೂರಿಗೆ ಭೇಟಿ ಕೊಡೋರಿದ್ದರೆ ಖಂಡಿತವಾಗ್ಲೂ ಅಲ್ಲಿಗೊಂದ್ಸಲ ವಿಸಿಟ್ ಮಾಡಿ, ತುಂಬ ಖುಷಿ ಪಡ್ತೀರಾ. ಹಾಗೆ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ. ಅಲ್ಲಿಗೆ ಹೋಗಿ ಕರ್ಪೂರ ಹಚ್ಬಿಟ್ಟು ಅಲ್ಲೂ ನಾವು ಪೂಜೆ ಮುಗಿಸ್ಕೊಂಡು ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಮನೆಗೆ ವಾಪಸ್ ರಿಟರ್ನ್ ಬಂದ್ವಿ. ಸೊ ನಾವು ಅಲ್ಲಿಗೆ ಹೋಗಿ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಬಿಸಿಲು ಬಂದಿತ್ತು, ಎಳೆ ಬಿಸಿಲು ಥರ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ನನ್ನ ಸಂಕ್ರಾಂತಿ ಹಬ್ಬ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.